ಇನ್ನು ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಟ್ವೀಟ್ ವಾರ್ ಜೋರಾಗಿದೆ. ಕಮಿಷನರ್ ಅಂಗಳವನ್ನ ತಲುಪಿದೆ ಈ ಸ್ಟಾರ್ಸ್ ಫ್ಯಾನ್ಸ್ ಫೈಟ್. ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಪತ್ನಿ ಕಮೆಂಟ್ ಮಾಡೋರ ವಿರುದ್ಧ ಸಿಡಿದೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ಗೆ ವಿಜಯಲಕ್ಷ್ಮಿ ಅವರು ದೂರನ್ನು ನೀಡಿದ್ದಾರೆ. ಅಸಹ್ಯಕರ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ದರ್ಶನ್ ಸುದೀಪ್ ಅಭಿಮಾನಿಗಳ ನಡುವೆ ಈ ಮಟ್ಟಿಗೆ ಲೀಗಲ್ ಲಡಾಯಿ ನಡೀತಾ ಇದೆ ಸದ್ಯಕ್ಕೆ. ಈಗ ವಿಜಯಲಕ್ಷ್ಮಿ ಅವರ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡುವ ಕಿಡಿಗೇಡಿಗಳನ್ನ ಸುಮ್ಮನೆ ಬಿಡಬೇಡಿ ಅಂತ ಆಗ್ರಹಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸ್ಟಾರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇವೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಯಾರ್ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇರುವಂತಹದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇರೋರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ತಾವು ಗಮನಿಸಿದ್ರಿ, ರಮ್ಯಾ ಅವರ ವಿರುದ್ಧ ಯಾರೆಲ್ಲ ಅಸಭ್ಯವಾಗಿ ಕಮೆಂಟ್ಗಳನ್ನ ಮಾಡಿದ್ರೋ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ರೀತಿ ಅಸಭ್ಯವಾಗಿ ಕಂಪ್ಲೇಂಟ್ ಮಾಡಿದವರು ಈಗ ಜೈಲಲ್ಲಿ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರ ವಿರುದ್ಧವೂ ಕೂಡ ಆ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡೋದು, ಅತಿರೇಕವಾಗಿ ವರ್ತಿಸೋದು ಇದು ಯಾವುದೇ ಕಾರಣಕ್ಕೂ ಸ್ವಾಗತಾರ್ಹ ಅಲ್ಲ. ನಿಮ್ಮ ಸಿಟ್ಟು ಕೋಪ ಇದ್ರೆ ಅದನ್ನ ವ್ಯಕ್ತಪಡಿಸುವ ರೀತಿಯೂ ಕೂಡ ಸರಿಯಾದ ದಾರಿಯಲ್ಲಿರಬೇಕು. ಅದನ್ನು ಬಿಟ್ಟು ಕಂಡವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು, ನಮ್ಮ ಅಕೌಂಟು ನಮಗ್ ಬೇಕಾದಂಗೆ ಕಮೆಂಟ್ ಮಾಡ್ತೀವಿ, ಅದೆಲ್ಲ ನಡೆಯಲ್ಲ. ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರೆ ಕಾನೂನು ರೀತಿಯ ಕ್ರಮ ತಗೊಳ್ಳೋದಕ್ಕೆ ಪೊಲೀಸರಿದ್ದಾರೆ, ಅವರ ಕೆಲಸವನ್ನ ಅವರು ಮಾಡಲಿಕ್ಕಿದ್ದಾರೆ. ಈಗ ಯಾರು ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದಾರೋ, ಅಸಭ್ಯವಾಗಿ ಅಲ್ಲಿ ಕಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೋ ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಟ್ವೀಟ್ ವಾರ್ ತಾರಕಕ್ಕೇರಿದೆ. ಕೆಟ್ಟ ಕಮೆಂಟ್ಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಸೋಷಿಯಲ್ ಮೀಡಿಯಾ ಕ್ರಿಮಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಈಗ ಈ ಕಮೆಂಟ್ಗಳ ಕದನ ಕಮಿಷನರ್ ಅಂಗಳವನ್ನ ತಲುಪಿದೆ. ಕಮಿಷನರ್ ಯಾವ ರೀತಿ ಕ್ರಮ ತಗೋತಾರೆ, ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡೋರ ವಿರುದ್ಧ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಅರವಿಂದ್, ಕಮೆಂಟ್ಸ್ ವಿಚಾರ ಈಗ ಕಮಿಷನರ್ ಅಂಗಳ ತಲುಪಿರೋದು, ಏನ್ ಕ್ರಮ ಆಗ್ಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ, ಏನ್ ನಡೀತಾ ಇದೆ? ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಸಾಂಘಿಕ ಈ ಒಂದು ಸ್ಟಾರ್ ವಾರ್ ಏನಿದೆ ಈಗ ಅದಕ್ಕೆ ಮತ್ತೊಂದು ತೆರೆದಿರುವಂತದ್ದು. ವಿಜಯಲಕ್ಷ್ಮಿ ಅವರು ಏನಿದ್ದಾರೆ, ಅವರು ಕಮಿಷನರ್ ಆಫೀಸ್ಗೆ ಈಗಾಗಲೇ ತೆರೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು 15 ಇನ್ಸ್ಟಾ ಐಡಿಗಳ ಒಂದು ಡಾಕ್ಯುಮೆಂಟ್ ಗಳನ್ನ ಜೊತೆಗೆ ಫೋಟೋಸ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಹಲವರು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಕಮೆಂಟ್ಸ್ ನ ಮಾಡುವ ಮುಖಾಂತರವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ಅವರು ದೂರನ್ನ ಕೊಡಲು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇರುವಂತದ್ದು. ಒಂದು ಕಡೆ ಸೌತ್ ಸೈಬರ್ ಕ್ರೈಮ್ ಠಾಣೆಗೆ ಹೋಗಿ ಈಗಾಗಲೇ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು, ಆದ್ರೆ ಸದ್ಯದವರೆಗೂ ಯಾವುದೇ ದೂರು ಬಂದಿಲ್ಲ ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಕಮಿಷನರ್ ಆಫೀಸ್ಗೆ ಹೋಗಿ ಈ ಐಡಿಗಳನ್ನ ತೆಗೆದುಕೊಂಡು ಹೋಗಿ ಅವರು ದೂರನ್ನ ಕೊಡ್ತಾ ಇದ್ದಾರೆ. ಕೆಟ್ಟದಾಗಿ ಮೆಸೇಜ್ ಮಾಡುವವರ ವಿರುದ್ಧ ಕ್ರಮಕ್ಕೂ ಕೂಡ ಈ ಹಿಂದೆ ನಗರ ಪೊಲೀಸ್ ಆಯುಕ್ತರು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು. ನಟಿ ರಮ್ಯಾ ಅವರು ಕೂಡ ಇದೇ ವಿಚಾರಕ್ಕಾಗಿ ದೂರನ್ನ ಕೊಟ್ಟಿದ್ರು. ಆ ಹಂತದಲ್ಲಿ ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿ ಯಾರು ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ರು ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೊಂದು ಹಂತದಲ್ಲಿ ತೆರಳಿ ಎರಡೂ ಕಡೆ ಅಂದ್ರೆ ಸುದೀಪ್ ಫ್ಯಾನ್ಸ್ ಕೂಡ ಹಾಗೆ ದರ್ಶನ್ ಫ್ಯಾನ್ಸ್ ಕೂಡ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡುವಂತದ್ದು, ಕಮೆಂಟ್ಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕುರಿತಾಗಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಮಾಡುವ ಹಂತದಲ್ಲಿ ಯಾರು ಮಾಡಿದ್ರು ಆ ಒಂದು ಪ್ರಮುಖವಾಗಿರುವಂತಹ 15 ಐಡಿಗಳ ಡೀಟೇಲ್ಸ್ ಜೊತೆಗೆ 150ಕ್ಕೂ ಹೆಚ್ಚು ಕಮೆಂಟ್ಗಳ ವಿರುದ್ಧ ಈಗ ದೂರು ಕೊಡಲು ಮುಂದಾಗಿದ್ದಾರೆ. ಶ್ರೀಪಾದ್, ಓಕೆ ಅರವಿಂದ್, ಈಗ ಮತ್ತೊಂದು ವಿಚಾರ, ಈ ಹಿಂದೆ ರಮ್ಯಾ ವಿಚಾರದಲ್ಲಿಯೂ ಕೂಡ ಇದೇ ರೀತಿ ಯಾರೆಲ್ಲ ಕಿಡಿಗೇಡಿಗಳು ಅಶ್ಲೀಲ ಕಮೆಂಟ್ ಮಾಡಿದ್ರು ಅಂತವರೆಲ್ಲರೂ ಕೂಡ ಈಗ ಜೈಲಲ್ಲಿದ್ದಾರೆ. ಸೊ ಆ ರೀತಿಯ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆಗಳು ಇದೆಯಾ?
ಖಂಡಿತವಾಗ್ಲೂ ಕೂಡ ಶ್ರೀಪಾದ್, ಈ ಹಂತದಲ್ಲಿ ನಗರ ಪೊಲೀಸ್ ಆಯುಕ್ತರು ಆ ಒಂದು ವಿಚಾರಕ್ಕಾಗಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೋಷಿಯಲ್ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡುವಂತದ್ದಾಗಿರ್ಬೋದು, ಪರ್ಸನಲ್ ಆಗಿ ಕೆಟ್ಟದಾಗಿ ಕಮೆಂಟ್ ಮಾಡುವವರ ವಿರುದ್ಧ ಈ ಹಿಂದೆಯೂ ಕೂಡ ಕ್ರಮಕ್ಕೆ ಆಗ್ರಹಿಸಿದ್ರು. ಸದ್ಯ ಈಗಲೂ ಕೂಡ ಅದೇ ರೀತಿಯಾದಂತಹ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆ ಹಂತದಲ್ಲಿ ತನಿಖೆ ಕೂಡ ಆಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನೀಡಿದಂತಹ ಸ್ಟೇಟ್ಮೆಂಟ್ ಏನಿತ್ತು, ಆ ಸ್ಟೇಟ್ಮೆಂಟ್ ಬಳಿಕ ಒಂದು ಪಡೆ ಅಂತ ಅವರು ಹೇಳಿದ್ರು, ಅಲ್ಲಿ ಗಜಪಡೆಯೇ ಅದು ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಕೂಡ ದರ್ಶನ್ ಅವರ ಫ್ಯಾನ್ಸ್ ಮಾಡಿದ್ರು. ಅಂದಿನಿಂದ ಪ್ರಾರಂಭವಾದಂತಹ ಈ ಸ್ಟಾರ್ ವಾರ್ ಏನಿದೆ, ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೆ ಮರು ಉತ್ತರ ಕೊಡುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸುದೀಪ್ ಫ್ಯಾನ್ಸ್ ಹೇಳುವಂತದ್ದು. ಇಲ್ಲಿ ಇಬ್ಬರು ಕೂಡ ವೇದಿಕೆಯ ಮೇಲೆ ನಿಂತು ಮಾತನಾಡಿದಂತಹ ವಿಷಯ ಏನಿದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಕುರಿತಾಗಿ ಈಗ ಪರಸ್ಪರ ಕೆಟ್ಟದಾಗಿ ಅಭಿಮಾನಿಗಳು ಕಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕೆಟ್ಟದಾಗಿ 15 ಐಡಿಗಳಿಂದ ಮೆಸೇಜ್ಗಳು ಹೋಗಿದೆ ಅನ್ನುವಂತ ಹಂತದಲ್ಲಿ ಈಗ ಆ 15 ಐಡಿಗಳ ಫೋಟೋಸ್ ಹಾಗೆ ಐಡಿ ಡೀಟೇಲ್ಸ್ ಏನಿದೆ ಅದರ ಸಮೇತವಾಗಿ ವಿಜಯಲಕ್ಷ್ಮಿ ಅವರು ಹೋಗಿ ದೂರು ಕೊಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಆಗ್ರಹ ಆಗಿದೆ. ಶ್ರೀಪಾದ್, ಅರವಿಂದ್, ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಅತಿರೇಕದ ವರ್ತನೆ ಯಾವ ರೀತಿ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ. ಯಾರೋ ಕರೆ ಕೊಟ್ಟರು ಅಥವಾ ಯಾರೋ ಹೇಳಿದ್ರು ಅಂತ ಹೇಳಿ ಇವರು ರೊಚ್ಚಿಗೆದ್ದು ಕಮೆಂಟ್ ಮಾಡೋದು. ಈಗ ಇವರ ರಕ್ಷಣೆಗೆ ಯಾರು ಬರಲ್ಲ, ಇವರೇ ಶಿಕ್ಷೆಯನ್ನು ಅನುಭವಿಸಬೇಕು. ಇದರ ಅರಿವು ಯಾಕೆ ಆಗ್ತಾ ಇಲ್ಲ ಈ ರೀತಿ ಕಮೆಂಟ್ ಮಾಡುವಂತವರಿಗೆ? ಶ್ರೀಪಾದ್, ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆಗಿತ್ತು. ರೇಣುಕಾಸ್ವಾಮಿ ಪರ ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ರೀತಿಯಾದಂತಹ ಮಾತನ್ನ, ಯಾರ್ಯಾಗಿ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು, ಯಾರಿಗೂ ಕೂಡ ಈ ರೀತಿಯಾದಂತಹ ಅನ್ಯಾಯ ಆಗಬಾರ್ದು ಅನ್ನುವಂತ ಹಂತದಲ್ಲಿ ಒಂದು ಪೋಸ್ಟ್ ಏನ್ ಮಾಡಿರ್ತಾರೆ ರಮ್ಯಾ ಅವರು. ಆ ವಿಚಾರಕ್ಕೆ ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಪಾಸ್ ಮಾಡುವಂತದ್ದು, ಜೊತೆಗೆ ಪರ್ಸನಲ್ ಆಗಿ ಮೆಸೇಜ್ ಗಳನ್ನ ಮಾಡುವಂತಿದ್ರು. ಅವರ ವಿರುದ್ಧ ಕೂಡ ಐಡಿಗಳ ಡೀಟೇಲ್ಸ್ ಸಮೇತವಾಗಿ ರಮ್ಯಾ ಅವರು ದೂರನ್ನ ಕೊಟ್ಟಿದ್ರು. ಆ ಹಂತದಲ್ಲಿ ತನಿಖೆ ಮಾಡಿದಾಗ ಆ ಎಲ್ಲಾ ಯುವಕರು ಕೂಡ ಮಧ್ಯಮವರ್ಗ ಕುಟುಂಬದ ಯುವಕರಾಗಿದ್ರು. ಕೇವಲ ಯಾರೋ ಒಬ್ರು ದೊಡ್ಡವರು ಅದನ್ನ ಕಮೆಂಟ್ ಮಾಡಿದಾಗ ಅಥವಾ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದಾಗ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಾಗ ಇವರು ಅದನ್ನ ತಿಳಿಸುವ ಪರಿ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಎಲ್ಲಾ ಯುವಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹಂತದಲ್ಲಿ ಅವರು ಕೆಟ್ಟದಾಗಿ ಕಮೆಂಟ್ ಮಾಡುವ ಮುಖಾಂತರವಾಗಿ ಅವರ ತೇಜೋವಧೆಗೆ ಜೊತೆಗೆ ಅವರ ಮಾನಸಿಕ ಸ್ಥಿತಿಗೂ ಕೂಡ ಕಿರುಕುಳ ನೀಡುವಂತ ಹಂತದಲ್ಲಿ ಮುಂದಾಗಿರುವಂತಹ ಘಟನೆಗಳು ಈ ಹಿಂದೆ ಕೂಡ ಆಗಿತ್ತು. ಈಗಲೂ ಕೂಡ ಅದೇ ಮತ್ತೆ ಆಗಿದೆ ಅನ್ನುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅದೇ ಘಟನೆ ಆಗಿದೆ. ಹಾಗಾಗಿ ಅವರು ಈ ರೀತಿಯಾದಂತಹ ಕೆಟ್ಟ ಕಮೆಂಟ್ಸ್ ಗಳ ವಿರುದ್ಧ, ಅಂದ್ರೆ 150ಕ್ಕೂ ಹೆಚ್ಚು ಕಮೆಂಟ್ ಗಳನ್ನ ಮಾಡಿದವರ ವಿರುದ್ಧ ಪ್ರಮುಖ ಐಡಿಗಳ ಡೀಟೇಲ್ಸ್ ನ ತೆಗೆದುಕೊಂಡು ಹೋಗಿ ದೂರನ್ನ ಕೊಡಲು ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಟ್ವೀಟ್ ವಾರ್ ಜೋರಾಗಿದೆ. ಕಮಿಷನರ್ ಅಂಗಳವನ್ನ ತಲುಪಿದೆ ಈ ಸ್ಟಾರ್ಸ್ ಫ್ಯಾನ್ಸ್ ಫೈಟ್. ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಪತ್ನಿ ಕಮೆಂಟ್ ಮಾಡೋರ ವಿರುದ್ಧ ಸಿಡಿದೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ಗೆ ವಿಜಯಲಕ್ಷ್ಮಿ ಅವರು ದೂರನ್ನ ನೀಡಿದ್ದಾರೆ. ಅಸಹ್ಯಕರ ಮೆಸೇಜ್ ಮಾಡಿದವರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ದರ್ಶನ್ ಸುದೀಪ್ ಅಭಿಮಾನಿಗಳ ನಡುವೆ ಈ ಮಟ್ಟಿಗೆ ಲೀಗಲ್ ಲಡಾಯಿ ನಡೀತಾ ಇದೆ ಸದ್ಯಕ್ಕೆ. ಈಗ ವಿಜಯಲಕ್ಷ್ಮಿ ಅವರ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡುವ ಕಿಡಿಗೇಡಿಗಳನ್ನ ಸುಮ್ಮನೆ ಬಿಡಬೇಡಿ ಅಂತ ಆಗ್ರಹಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸ್ಟಾರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಯಾರ್ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇರುವಂತಹದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇರೋರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹಿಂದೆಯೂ ಕೂಡ ತಾವು ಗಮನಿಸಿದ್ರಿ, ರಮ್ಯಾ ಅವರ ವಿರುದ್ಧ ಯಾರೆಲ್ಲ ಅಸಭ್ಯವಾಗಿ ಕಮೆಂಟ್ಗಳನ್ನ ಮಾಡಿದ್ರೋ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ರೀತಿ ಅಸಭ್ಯವಾಗಿ ಕಂಪ್ಲೇಂಟ್ ಮಾಡಿದವರು ಈಗ ಜೈಲಲ್ಲಿ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರ ವಿರುದ್ಧವೂ ಕೂಡ ಆ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡೋದು, ಅತಿರೇಕವಾಗಿ ವರ್ತಿಸೋದು, ಇದು ಯಾವುದೇ ಕಾರಣಕ್ಕೂ ಸ್ವಾಗತಾರ್ಹ ಅಲ್ಲ.
ನಿಮ್ಮ ಸಿಟ್ಟು ಕೋಪ ಇದ್ರೆ ಅದನ್ನ ವ್ಯಕ್ತಪಡಿಸುವ ರೀತಿಯೂ ಕೂಡ ಸರಿಯಾದ ದಾರಿಯಲ್ಲಿರಬೇಕು. ಅದನ್ನು ಬಿಟ್ಟು ಕಂಡವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು, ನಮ್ಮ ಅಕೌಂಟು ನಮಗ್ ಬೇಕಾದಂಗೆ ಕಮೆಂಟ್ ಮಾಡ್ತೀವಿ, ಅದೆಲ್ಲ ನಡೆಯಲ್ಲ. ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರೆ ಕಾನೂನು ರೀತಿಯ ಕ್ರಮ ತಗೊಳ್ಳೋದಕ್ಕೆ ಪೊಲೀಸರಿದ್ದಾರೆ, ಅವರ ಕೆಲಸವನ್ನ ಅವರು ಮಾಡ್ಲಿಕ್ಕಿದ್ದಾರೆ. ಈಗ ಯಾರು ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದಾರ, ಅಸಭ್ಯವಾಗಿ ಅಲ್ಲಿ ಕಮೆಂಟ್ ಗಳನ್ನ ಪಾಸ್ ಮಾಡ್ತಿದಾರೋ ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಟ್ವೀಟ್ ವಾರ್ ತಾರಕಕ್ಕೇರಿದೆ. ಕೆಟ್ಟ ಕಮೆಂಟ್ಗಳ ವಿರುದ್ಧ ಸಿಡಿದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಸೋಷಿಯಲ್ ಮೀಡಿಯಾ ಕ್ರಿಮಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಈಗ ಈ ಕಮೆಂಟ್ಗಳ ಕದನ ಕಮಿಷನರ್ ಅಂಗಳವನ್ನ ತಲುಪಿದೆ. ಕಮಿಷನರ್ ಯಾವ ರೀತಿ ಕ್ರಮ ತಗೋತಾರೆ, ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಮಾಡೋರ ವಿರುದ್ಧ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಅರವಿಂದ್, ಕಮೆಂಟ್ಸ್ ವಿಚಾರ ಈಗ ಕಮಿಷನರ್ ಅಂಗಳ ತಲುಪಿರೋದು, ಏನ್ ಕ್ರಮ ಆಗ್ಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ, ಏನ್ ನಡೀತಾ ಇದೆ? ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಸಾಂಘಿಕ ಈ ಒಂದು ಸ್ಟಾರ್ ಬಾರ್ ಏನಿದೆ ಈಗ ಅದಕ್ಕೆ ಮತ್ತೊಂದು ತೆರೆ ಇರುವಂತದ್ದು. ವಿಜಯಲಕ್ಷ್ಮಿ ಅವರು ಏನಿದ್ದಾರೆ, ಅವರು ಕಮಿಷನರ್ ಆಫೀಸ್ಗೆ ಈಗಾಗಲೇ ತೆರೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು 15 ಇನ್ಸ್ಟಾ ಐಡಿಗಳ ಒಂದು ಡಾಕ್ಯುಮೆಂಟ್ ಗಳನ್ನ ಜೊತೆಗೆ ಫೋಟೋಸ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಹಲವರು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಕಮೆಂಟ್ ನ ಮಾಡುವ ಮುಖಾಂತರವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತ ಹಂತದಲ್ಲಿ ಈಗಾಗಲೇ ಅವರು ದೂರನ್ನ ಕೊಡಲು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇರುವಂತದ್ದು. ಒಂದು ಕಡೆ ಸೌತ್ ಸೈಬರ್ ಕ್ರೈಮ್ ಠಾಣೆಗೆ ಹೋಗಿ ಈಗಾಗಲೇ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಸದ್ಯದವರೆಗೂ ಯಾವುದೇ ದೂರು ಬಂದಿಲ್ಲ ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಕಮಿಷನರ್ ಆಫೀಸ್ಗೆ ಹೋಗಿ ಈ ಐಡಿಗಳನ್ನ ತೆಗೆದುಕೊಂಡು ಹೋಗಿ ಅವರು ದೂರನ್ನ ಕೊಡ್ತಾ ಇದ್ದಾರೆ. ಕೆಟ್ಟದಾಗಿ ಮೆಸೇಜ್ ಮಾಡುವವರ ವಿರುದ್ಧ ಕ್ರಮಕ್ಕೂ ಕೂಡ ಈ ಹಿಂದೆ ನಗರ ಪೊಲೀಸ್ ಆಯುಕ್ತರು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು. ನಟಿ ರಮ್ಯಾ ಅವರು ಕೂಡ ಇದೇ ವಿಚಾರಕ್ಕಾಗಿ ದೂರನ್ನ ಕೊಟ್ಟಿದ್ರು. ಆ ಹಂತದಲ್ಲಿ ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿ ಯಾರು ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ರು ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೊಂದು ಹಂತದಲ್ಲಿ ತೆರಳಿ ಎರಡೂ ಕಡೆ ಅಂದ್ರೆ ಸುದೀಪ್ ಫ್ಯಾನ್ಸ್ ಕೂಡ ಹಾಗೆ ದರ್ಶನ್ ಫ್ಯಾನ್ಸ್ ಕೂಡ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡುವಂತದ್ದು, ಕಮೆಂಟ್ಸ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕುರಿತಾಗಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಮಾಡುವ ಹಂತದಲ್ಲಿ ಯಾರು ಮಾಡಿದ್ರು ಆ ಒಂದು ಪ್ರಮುಖವಾಗಿರುವಂತಹ 15 ಐಡಿಗಳ ಡೀಟೇಲ್ಸ್ ಜೊತೆಗೆ 150ಕ್ಕೂ ಹೆಚ್ಚು ಕಮೆಂಟ್ಗಳ ವಿರುದ್ಧ ಈಗ ದೂರು ಕೊಡಲು ಮುಂದಾಗಿದ್ದಾರೆ. ಶ್ರೀಪಾದ್, ಓಕೆ ಅರವಿಂದ್, ಈಗ ಮತ್ತೊಂದು ವಿಚಾರ, ಈ ಹಿಂದೆ ರಮ್ಯಾ ವಿಚಾರದಲ್ಲಿಯೂ ಕೂಡ ಇದೇ ರೀತಿ ಯಾರೆಲ್ಲ ಕಿಡಿಗೇಡಿಗಳು ಅಶ್ಲೀಲ ಕಮೆಂಟ್ ಮಾಡಿದ್ರು ಅಂತವರೆಲ್ಲರೂ ಕೂಡ ಈಗ ಜೈಲಲ್ಲಿದ್ದಾರೆ. ಸೊ ಆ ರೀತಿಯ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆಗಳು ಇದೆಯಾ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್, ಈ ಹಂತದಲ್ಲಿ ನಗರ ಪೊಲೀಸ್ ಆಯುಕ್ತರು ಆ ಒಂದು ವಿಚಾರಕ್ಕಾಗಿ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೋಷಿಯಲ್ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಂಡು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡುವಂತದ್ದಾಗಿರ್ಬೋದು, ಪರ್ಸನಲ್ ಆಗಿ ಕೆಟ್ಟದಾಗಿ ಕಮೆಂಟ್ ಮಾಡುವವರ ವಿರುದ್ಧ ಈ ಹಿಂದೆಯೂ ಕೂಡ ಕ್ರಮಕ್ಕೆ ಆಗ್ರಹಿಸಿದ್ರು. ಸದ್ಯ ಈಗಲೂ ಕೂಡ ಅದೇ ರೀತಿಯಾದಂತಹ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆ ಹಂತದಲ್ಲಿ ತನಿಖೆ ಕೂಡ ಆಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನೀಡಿದಂತಹ ಸ್ಟೇಟ್ಮೆಂಟ್ ಏನಿತ್ತು ಆ ಸ್ಟೇಟ್ಮೆಂಟ್ ಬಳಿಕ ಒಂದು ಪಡೆ ಅಂತ ಅವರು ಹೇಳಿದ್ರು, ಅಲ್ಲಿ ಗಜಪಡೆಯೇ ಅದು ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಕೂಡ ದರ್ಶನ್ ಅವರ ಫ್ಯಾನ್ಸ್ ಮಾಡಿದ್ರು. ಅಂದಿನಿಂದ ಪ್ರಾರಂಭವಾದಂತಹ ಈ ಸ್ಟಾರ್ ಬಾರ್ ಏನಿದೆ, ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೆ ಮರು ಉತ್ತರ ಕೊಡುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸುದೀಪ್ ಫ್ಯಾನ್ಸ್ ಹೇಳುವಂತದ್ದು. ಇಲ್ಲಿ ಇಬ್ಬರು ಕೂಡ ವೇದಿಕೆಯ ಮೇಲೆ ನಿಂತು ಮಾತನಾಡಿದಂತಹ ವಿಷಯ ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಕುರಿತಾಗಿ ಈಗ ಪರಸ್ಪರ ಕೆಟ್ಟದಾಗಿ ಅಭಿಮಾನಿಗಳು ಕಮೆಂಟ್ಸ್ ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ವಿಜಯಲಕ್ಷ್ಮಿ ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕೆಟ್ಟದಾಗಿ 15 ಐಡಿಗಳಿಂದ ಮೆಸೇಜ್ಗಳು ಹೋಗಿದೆ ಅನ್ನುವಂತಹ ಹಂತದಲ್ಲಿ ಈಗ ಆ 15 ಐಡಿಗಳ ಫೋಟೋಸ್ ಹಾಗೆ ಐಡಿ ಡೀಟೇಲ್ಸ್ ಏನಿದೆ ಅದರ ಸಮೇತವಾಗಿ ವಿಜಯಲಕ್ಷ್ಮಿ ಅವರು ಹೋಗಿ ದೂರು ಕೊಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಆಗ್ರಹ ಆಗಿದೆ. ಶ್ರೀಪಾದ್, ಅರವಿಂದ್, ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಅತಿರೇಕದ ವರ್ತನೆ ಯಾವ ರೀತಿ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ. ಯಾರೋ ಕರೆ ಕೊಟ್ಟರು ಅಥವಾ ಯಾರೋ ಹೇಳಿದ್ರು ಅಂತ ಹೇಳಿ ಇವರು ರೊಚ್ಚಿಗೆದ್ದು ಕಮೆಂಟ್ ಮಾಡೋದು, ಈಗ ಇವರ ರಕ್ಷಣೆಗೆ ಯಾರು ಬರಲ್ಲ, ಇವರೇ ಶಿಕ್ಷೆಯನ್ನು ಅನುಭವಿಸಬೇಕು. ಇದರ ಅರಿವು ಯಾಕೆ ಆಗ್ತಾ ಇಲ್ಲ ಈ ರೀತಿ ಕಮೆಂಟ್ ಮಾಡುವಂತವರಿಗೆ? ಶ್ರೀಪಾದ್, ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆಗಿತ್ತು. ರೇಣುಕಾಸ್ವಾಮಿ ಪರ ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ರೀತಿಯಾದಂತಹ ಮಾತನ್ನ
ಯಾರೇ ಆಗ್ಲಿ ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು, ಯಾರಿಗೂ ಕೂಡ ಈ ರೀತಿಯಾದಂತಹ ಅನ್ಯಾಯ ಆಗಬಾರ್ದು ಅನ್ನೋಂತ ಹಂತದಲ್ಲಿ ಒಂದು ಪೋಸ್ಟ್ ಏನ್ ಮಾಡಿರ್ತಾರೆ ರಮ್ಯಾ ಅವರು, ಆ ವಿಚಾರಕ್ಕೆ ರಮ್ಯಾ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಪಾಸ್ ಮಾಡುವಂತದ್ದು, ಜೊತೆಗೆ ಪರ್ಸನಲ್ ಆಗಿ ಮೆಸೇಜ್ ಗಳನ್ನ ಮಾಡುವಂತಿದ್ರು. ಅವರ ವಿರುದ್ಧ ಕೂಡ ಐಡಿಗಳ ಡೀಟೇಲ್ಸ್ ಸಮೇತವಾಗಿ ರಮ್ಯಾ ಅವರು ದೂರನ್ನ ಕೊಟ್ಟಿದ್ರು. ಆ ಹಂತದಲ್ಲಿ ತನಿಖೆ ಮಾಡಿದಾಗ ಆ ಎಲ್ಲಾ ಯುವಕರು ಕೂಡ ಮಧ್ಯಮವರ್ಗ ಕುಟುಂಬದ ಯುವಕರಾಗಿದ್ರು. ಕೇವಲ ಯಾರೋ ಒಬ್ರು ದೊಡ್ಡವರು ಅದನ್ನ ಕಮೆಂಟ್ ಮಾಡಿದಾಗ ಅಥವಾ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದಾಗ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಾಗ ಇವರು ಅದನ್ನ ತಿಳಿಸುವ ಪರಿ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಎಲ್ಲಾ ಯುವಕರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹಂತದಲ್ಲಿ ಅವರು ಕೆಟ್ಟದಾಗಿ ಕಮೆಂಟ್ ಮಾಡುವ ಮುಖಾಂತರವಾಗಿ ಅವರ ತೇಜೋವಧೆಗೆ ಜೊತೆಗೆ ಅವರ ಮಾನಸಿಕ ಸ್ಥಿತಿಗೂ ಕೂಡ ಕಿರುಕುಳ ನೀಡುವಂತಹ ಹಂತದಲ್ಲಿ ಮುಂದಾಗಿರುವಂತಹ ಘಟನೆಗಳು ಈ ಹಿಂದೆ ಕೂಡ ಆಗಿತ್ತು. ಈಗಲೂ ಕೂಡ ಅದೇ ಮತ್ತೆ ಆಗಿದೆ ಅನ್ನುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅದೇ ಘಟನೆ ಆಗಿದೆ. ಹಾಗಾಗಿ ಅವರು ಈ ರೀತಿಯಾದಂತಹ ಕೆಟ್ಟ ಕಮೆಂಟ್ಸ್ ಗಳ ವಿರುದ್ಧ, ಅಂದ್ರೆ 150ಕ್ಕೂ ಹೆಚ್ಚು ಕಮೆಂಟ್ ಗಳನ್ನ ಮಾಡಿದವರ ವಿರುದ್ಧ ಪ್ರಮುಖ ಐಡಿಗಳ ಡೀಟೇಲ್ಸ್ ನ ತೆಗೆದುಕೊಂಡು ಹೋಗಿ ದೂರನ್ನ ಕೊಡಲು ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ.